ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸರಿತಾ ಮೇಡಮ್ ನಮ್ದು ಕುಡಿಕೆಸಿಂದ ಒಂದು ಸಣ್ಣ ಕಾಣಿಕೆ ರಾಜ್ಯಾಧ್ಯಕ್ಷರಿಗೆ ಮೇಡಮ್ ಸರ್ಪಂಚ್ ಅವಕಾಶ ಮಾಡ್ಕೊಳ್ಳಿ. ತಾವು ದೂರಿಂದ ಬರ್ತೀವಿ ಇಲ್ಲಿ ಅವಕಾಶ ಮಾಡ್ಕೊಡ್ರಿ. ಇಲ್ಲ ಸರ್ ಕ್ಯಾಪ್ ಸೀದಾ ಮಾಡ್ಕೊಳ್ಳಿ, ಕ್ಯಾಪ್ ಸೀದಾ ಮಾಡ್ಕೊಳ್ಳಿ. ಕ್ಯಾಪ್ ಸೀದಾ ಮಾಡ್ಕೊಳ್ಳಿ. ಅದನ್ನ ಯಾರು ಕೈ ತರ ನೋಡ್ರ ಕಡೆ ಕಣ್ಣು ಮುಚ್ಚಿ ಮಾಡ್ರಿ. ಯಾರು ಆಯ್ತಾ ಆಯ್ತಮ್ಮ.
ಒಂದು 2 ನಿಮಿಷ ನಮ್ಮ ಬೆಳೆದ ಚೆಕಪ್ ಮಾಡಿ ಅವ್ರು ಬರೋ ಅವಕಾಶ ಇದೆ. ಎಲ್ಲ ತಡೆಯಿಲ್ಲ, ತಗೊಂಡು ಹೋಗ್ಬಿಡ್ತೀವಿ. ಲಗಾದಲ್ಲ ऊपर है शांत लगा ಬರ್ರಿ ಅಡ್ರೆಸ್ ನೀಡಿರಾ ನಿಮ್ಮ ಫಾಲೋವರ್ಸ್ ನಿಮ್ಮ ಫ್ಯಾನ್ಸ್ಗೆಲ್ಲ ಏನು ಹೇಳ್ತೀರಾ ನೀವು? ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಒಂದು ನನ್ನ 25 ವರ್ಷದ ಸೇವೆ ಇವತ್ತು ನನಗೆ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲ ನನ್ನ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮತ್ತು ರಾಜ್ಯ ಮಹಿಳಾ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಇವತ್ತು ಎಲ್ಲ ಕಡೆಯಲ್ಲೂ ತುಂಬ ವಿಭಜನವಾಗಿ ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಎಲ್ಲರೂ ಪ್ರೀತಿಯಿಂದ ಬಂದು ಅವರವರ ಒಂದು ಸಂತೋಷದ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ತುಂಬ ನನಗೆ ಇವರು ಸೇವೆ ಮಾಡುವುದಕ್ಕೆ ಇನ್ನೂ ಹೆಚ್ಚಿನ ಬಲವನ್ನು ರೂಪಿಸೋದಕ್ಕೆ ನಮಗಿನ್ನೂ ಶಕ್ತಿ ಬಂದಂಗೆ ಆಗುತ್ತೆ. ಯಾಕೆಂದರೆ ಇದು ಎಲ್ಲರಿಗೂ ಬರೋದಿಲ್ಲ, ಈ ಸೇವೆ ಅನ್ನೋದು ಎಲ್ಲರಿಗೂ ಬರೋ ಚಾನ್ಸಸ್ ಇಲ್ಲ. ಆದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ಈ ಗ್ರೂಪಿಗೆ ಬಿಟ್ಟಿದ್ದಾನೆ. ಅದರಿಂದ ನನ್ನ ಇವತ್ತು ಸೇವೆ ನೋಡಿ ಎಲ್ಲರೂ ನನಗೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರಲ್ಲ, ತುಂಬ ನನಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಇನ್ನೂ ನಾನು ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸುಮಾರು 4,80,000 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವರಿಗೆಲ್ಲ ನನ್ನ ಸೇವೆ ಅಗತ್ಯ ಇದೆ. ಅದರಿಂದ ನಾವು ಯುವಕರನ್ನ ಬೆಳೆಸೋದಾಗಿರ್ಬೋದು, ಮಹಿಳೆಯರನ್ನ ಬೆಳೆಸೋದಾಗಿರ್ಬೋದು, ಅನೇಕ ಜನಗಳನ್ನು ನಾವು ಬೆಳೆಸಿ ಅವ್ರಿಗೊಂದು ಮಾರ್ಗದರ್ಶನವಾಗಿ ಬೀದಿ ಬದಿ ವ್ಯಾಪಾರಿಗಳ ಏನು ವರ್ಷದಲ್ಲಿ ಅವ್ರ ಕುಟುಂಬ ನೆಮ್ಮದಿ ಊಟ ಮಾಡ್ತಾರಲ್ಲ, ಆ ನೆಮ್ಮದಿ ಊಟನೇ ನನಗೆ ಇವತ್ತಿನ ಹಬ್ಬದ ಸಂಭ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಎಲ್ಲ ಸಮಿತಿ ವತಿಯಿಂದ ಇವತ್ತು ಆಚರಣೆ ಮಾಡಿಸಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತ. ನಾನು ಅವ್ರ ಕುಟುಂಬಕ್ಕೆ ಅವ್ರಿಗೂ ಹಣ ಐಶ್ವರ್ಯ ಆರೋಗ್ಯ ಕೊಟ್ಟು ಅವರು ಎಲ್ಲದರಲ್ಲೂ ಜಯಶೀಲರಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತು ಒಂದು ಸಂತೋಷ ಸುದ್ದಿ ಅಂದರೆ ಏನಪ್ಪ ಅಂದರೆ, ನಾವೆಲ್ಲ ಎಲ್ಲೋ ಹುಡ್ತೀವಿ, ಎಲ್ಲೋ ಸಾಯ್ತೀವಿ, ಮಧ್ಯದಲ್ಲಿ ಎಲ್ಲೋ ಭಗವಂತ ಒಂದು ಚಕ್ರವನ್ನು ಬರೆದು ಕಳಿಸುತ್ತಾರೆ ಲಿಖಿತ ರೂಪದಲ್ಲಿ. ಪೌಡಪ್ಪ ಒಂದು ಹಿಳ್ಕಲ್ಲಾಗಿರ್ಬೋದು, ಆಂಜನೇಯರು ಬಂದು ಕಾಗಿ ಆಗಿರ್ಬೋದು, ಅನೇಕ ಕಡೆ ಇವತ್ತು ಎಲ್ಲ ನಾವೆಲ್ಲ ಸೇರಬೇಕಾದ್ರೆ ಒಂದು ಲಿಖಿತ ರೂಪ ಕಳಿಸಿರ್ತಾನೆ. ಜನಾಂಗ ಜಾತಿ ಅಲ್ಲ, ಪ್ರೀತಿ ಜಾತಿ. ಆ ಪ್ರೀತಿಯಲ್ಲಿ ಬಂದಿರತಕ್ಕಂಥ ಈ ಸೇವೆ ಇವತ್ತು ಪೌಡಪ್ಪರದು ಹುಟ್ಟುಹಬ್ಬ 1ನೇ ತಾರೀಕು, ಆಂಜನೇಯರ ಜಿಲ್ಲಾಧ್ಯಕ್ಷರು ಅವ್ರದ್ದು ಹುಟ್ಟುಹಬ್ಬ. ಇವತ್ತೆಲ್ಲ ನಮಗೇನಪ್ಪ ಅಂದರೆ ಒಂದು ಖುಷಿ ಆಗುತ್ತೆ. ಅನೇಕ ಜನರು ಇವತ್ತು ನಾನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಎಷ್ಟೋ ಜನ ಬ್ಲಾಕ್ ಅಧ್ಯಕ್ಷರುಗಳದು, ಜಿಲ್ಲಾಧ್ಯಕ್ಷರುಗಳದು ಹುಟ್ಟುಹಬ್ಬ ಇದ್ದಾರೆ, ಸಂತೋಷ ಆಗ್ತದೆ. ಈ 1/6/2005 ಇದೆಯಲ್ಲ, ಇದು ಒಂಥರ ಏನೋ ಹಬ್ಬದ ವಾತಾವರಣ, ನಮಗೆಲ್ಲ ಒಂದು ಇನ್ನೂ ಶಕ್ತಿ ಬರ್ತದೆ ಅಂತೇಳಿ ಪೌಡಪ್ಪರಿಗೂ ಅವ್ರ ಕುಟುಂಬಕ್ಕೆ, ಅವರಿಗೆ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನಲ್ಲಿ ಶಕ್ತಿ ಕೊಡಲಿ, ಆಂಜನೇಯರಿಗೂ ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸರ್. ಇದು ರಂಗಸ್ವಾಮಿ, ಡಾಕ್ಟರ್ ಸಿ ರಂಗಸ್ವಾಮಿ ಸರ್ ಅವ್ರದ್ದು ಬರ್ತಾ ಇದೆ. ಸರ್ ಅವ್ರಿಗೆ ಏನು ವಿಶ್ ಮಾಡ್ತಾರೆ, ಏನು ಹೇಳ್ತೀರಾ? ನಾವು ಕರ್ನಾಟಕ ಬೀದಿ ಬದಿ ವ್ಯಾಪಾರದವರಂದರೆ ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ಇಡೀ ಕರ್ನಾಟಕ ತುಂಬಾ ಇದನ್ನು ಎಬ್ಬಿಸಿದ್ದಾರೆ. ಆಲ್ರೆಡಿ ನಾವು ಕರ್ನಾಟಕ ತುಂಬಾ ನಮ್ಮ ರಾಜ್ಯಾಧ್ಯಕ್ಷರು ಯಾವ ಮಾರ್ಗದಾಗ ಹೋಗ್ತಾರ, ನಾವು ಎಲ್ಲರೂ ಅವ್ರ ಜೊತೆ ಕೈ ಮುಗಿಸಿದಿಂದ ಅವ್ರ ಮಾರ್ಗದಾಗ ಹೋಗಿ ಎಲ್ಲರನ್ನೂ ಸೇವೆಯನ್ನು ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಾರ. ಆ ಅವಕಾಶ ನಾವು ಕಳ್ಕೊಳಲ್ಲ. ಎಲ್ಲರಿಗೆ ನಮ್ಮ ಬೀದಿ ಬೀದಿ ವ್ಯಾಪಾರ ಜನರಿಗೆ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೆ ಸೇವೆ ಮಾಡ್ತೀವಿ ಅಂತ ಹೇಳಿ ಕೇಸಿಂದ ನಾವು ಎಲ್ಲ ಒಂದೇ ತಾಯಿ ಮಕ್ಕಳು, ಯಾವ ಜಾತಿ ಭೇದ ಇಲ್ಲ, ಎಲ್ಲ ಬೀದಿ ವ್ಯಾಪಾರ ಅಂದ್ರೆ ಒಂದೇ ಜಾತಿ ಅಂತ ಹೇಳಿ ಕೇಸಿಂದ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಅಣ್ತಂಬರಾಗಿ ನಡೆಯುವು. ನಾವು ಯಾವುದೇ ಕೆಲಸ ಕಾರ್ಯಗಳಿದ್ರು ಅಂದ್ರೆ ಫೋನ್ ಮುಖಾಂತರ ನಾ ಯಾವುದೋ ಊರಾಗಿರಲಿ, ರಾಜ್ಯಾಧ್ಯಕ್ಷ ಊರಾಗಿರಲಿ, ಯಾವ ಊರಾಗಿದ್ರು ಅಂದರೂ ನಾವು ರಾಜ್ಯಾಧ್ಯಕ್ಷನ ಕರ್ಕೊಂಡು ಕೇಸಿಂದ ನಮ್ಮ ಆಂಜನೇಯರನ್ನ ಕರ್ಕೊಂಡು ಅಲ್ಲಿಗೆ ಬಂದ ಕೇಸಿಂದ ನಾವು ಏನು ಇದ್ರಂದ್ರು ಅವ್ರನ್ನ ಏನಾದ್ರು ಅವ್ರದ್ದು ಅಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ದೇಶದಲ್ಲಿ ನಡೀತಿರ್ತಾವೆ. ಇನ್ನೂ ಕೆಲವೊಂದು ಕಡೆ ಇದು ಒತ್ತಡ ಐತಿ, ಎಬ್ಸೋದು ಏನಾದರೂ ಕೆಲವೊಂದು ಕಡೆ ಏನೂ ಆಗಿಲ್ಲ, ವೆಂಡಿಂಗ್ ಜೀವನ ಅದು ಅಂತಲ್ಲಿ ನಾವೆಲ್ಲ ಹೋಗಿಂದ ಕೈ ಕೂಡಿಸಿ ಅವ್ರಿಗೆ ಏನೈತಿ ಹೆಲ್ಪ್ ಮಾಡಿಕೊಂಡು ಬರ್ತೇವೆ ಅನ್ನೋ ಮಾತು ಹೇಳಿ ನಾನು ಒಂದು ಎರಡು ಮಾತು. ಥ್ಯಾಂಕ್ ಯು ಸರ್. ರಂಗಸ್ವಾಮಿ ಸರ್
ಕಡಿಮೆನೆ. ಈ ದಿನ ಏನು ಅವ್ರದ್ದು ಇಬ್ಬರು ಚಲವಾದಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಚಲವಾದಿ ಉಪಾಧ್ಯಕ್ಷರು ಮತ್ತು ಹನುಮಂತ್ ಸರ್ದು ಎಲ್ಲರೂ ಮತ್ತು ಮಹಿಳೆಯರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ತುಂಬ ಜನರಿದೆ ಈ ದಿನ. ಯಾರಾದರೂ ಮಿಸ್ ಆಗಿದ್ರೆ ಅವರು ನಮ್ಮ ಕಡೆಯಿಂದ ಅವ್ರನ್ನ तो सर का बर्थडे हुआ, इसके बारे में बताइए मैडम। इसके बारे में बताइए मैडम आज। ನಾನು ಕನ್ನಡದಲ್ಲಿ ಹೇಳ್ತೀನಿ. ಇವತ್ತು ನಮ್ಮ ಅಧ್ಯಕ್ಷರದ್ದು ಬರ್ತಡೇ ಆಗಿದೆ, ಹುಟ್ಟುಹಬ್ಬ ಆಗಿದೆ. ನಾವು ತುಂಬ ಸಂತೋಷದಾಗ ಇವತ್ತೇನು ನಮ್ಮ ಅಧ್ಯಕ್ಷರದ್ದು ಇವತ್ತು ಹುಟ್ಟುಹಬ್ಬ ಆಗಿದೆ. ನಾವು ತುಂಬ ಸಂತೋಷದಲ್ಲಿ ಇದ್ದೀವಿ. ಇದು ಒಂದು ಹಬ್ಬದ ಸಂಭ್ರಮ. ಮೊದಲು ಬೀದಿ ವ್ಯಾಪಾರಿಗಳಂತೆ ಒಂದು ಯಾರು ಗುರುತಿಸ್ತಾ ಇರಲಿಲ್ಲ. ಇವಾಗ ಅದೇ ಒಂದು ಹಬ್ಬದ ಸಂಭ್ರಮ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಪೂರ್ವ ಜಿಲ್ಲಾ ವತಿಯಿಂದ ನಾನು ನಮ್ಮ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ. ಹಾಗೂ ಅವ್ರು ಹೀಗೆ ಮುಂದೆ ಪ್ರತಿಯೊಬ್ಬರಿಗೂ ಇದೇ ಥರ ಬೀದಿ ವ್ಯಾಪಾರಿಗಳಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು. ಅವ್ರಿಗೆ ಒಳ್ಳೆ ಒಂದು ಜೀವನಕ್ಕೆ ಒಂದು ಆಧಾರ ಆಗಿರಬೇಕು. ಅದಕ್ಕೆ ನಮಗೆ ನಾವು ಏನು ಆಗುತ್ತೋ ನಾವು ಅದನ್ನು ಮಾಡೋಕ್ಕೆ ತಯಾರಾಗಿದ್ದೀವಿ. ಇಡೀ ನಮ್ಮ ಟೀಮ್ ಇದೆ. ನಮ್ಮ ಗೌರಿಯವರಾಗಲಿ, ನಮ್ಮ ಇವರು ಸುಹೇಲ್ ಭಾಯ್ ಆಗಲಿ, ಯೂಸುಫ್ ಭಾಯ್ ಆಗಲಿ, ಆಬಿದ್ ಅವರಾಗಲಿ, ನಾಸೀರ್ ಅವರಾಗಲಿ, ಪ್ರತಿಯೊಬ್ಬರು ನಾವು ಈ ಥರ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾನು ಬೇಡ್ಕೊತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಮಾಧ್ಯಮವ್ರಿಗೂ ತುಂಬ ಧನ್ಯವಾದಗಳು. ನಮ್ಮದು ಬಂದಿಷ್ಟುವರೆಗೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಆಗಲಿ, ಧಾರವಾಡ ಆಗಲಿ, ಹಾಗೂ ಬೆಳಗಾಂ, ಗದಗ, ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಸುತ್ತಮುತ್ತ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಬೆಂಗಳೂರು ಕಡೆ ಬಂದು ಇವತ್ತು ಭಾರತ್ ಜೋಡೋ ಆಫೀಸಲ್ಲಿ ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟಿದಬ್ಬದ ಶುಭಾಶಯ ಕೂಡ ಹೇಳ್ತಾ, ಮತ್ತು ಅವ್ರದ್ದು ಬಡ್ಡೆ ಏನು ಇವತ್ತು ಮಾಡ್ತಾಯಿದ್ದೀವಿ ಬೀದಿ ವ್ಯಾಪಾರಸ್ಥರು. ನಾವು ಕೆಲವು ಲೀಡರ್ಸ್ಗಳು ನಾವು ಇಲ್ಲಿ ಬಂದ್ ಮಾಡ್ತಾ ಇದ್ದೀವಿ. ನಮ್ಮ ಏನು ಬೀದಿ ವ್ಯಾಪಾರಸ್ಥರು ಇದ್ದಾರೆ, ಕೆಲವು ಪ್ರತಿಯೊಂದು ಮಾರ್ಕೆಟ್ದಲ್ಲಿ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಾರ್ಕೆಟ್ದಲ್ಲಿ, ಕರ್ನಾಟಕದಲ್ಲಿ ಪ್ರತಿಯೊಂದು ಮಾರ್ಕೆಟ್ದಲ್ಲಿ ಒಂದೊಂದು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ರಂಗಸ್ವಾಮಿ ಅವ್ರ ಜೊತೆ 4 ಲಕ್ಷ ಜನ ಬೀದಿ ವ್ಯಾಪಾರಸ್ಥರು ಇದ್ದಾರೆ. ಮುಂದೆ ಇನ್ನೂ ಬೆಳೀಲೆ, ನಾವು ಬೇಡೋದ್ರ ಜೊತೆ ನಮ್ಮ ವ್ಯಾಪಾರಸ್ಥರಿಗೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್.